ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ಟೊಮಾಟೊ ಸಾಂಬಾರನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಟೊಮಾಟೊ ಸಾಂಬಾರು ಮಾಡೋಕ್ಕೆ ನೀನು ಟೊಮಾಟೊ ಬೇಕಾಗುತ್ತೆ. ಆ ಟೊಮಾಟೋನ ನಾವು ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಅದು ಕೂಡ ಬೇಕಾಗುತ್ತೆ. ಬೆಳ್ಳುಳ್ಳಿನ ಚೆನ್ನಾಗಿ ಕುಡಬೇಕು. ಸಣ್ಣಗೆ ಜಜ್ಜಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬೇಕಾಗುತ್ತೆ. ಇವು ಆ್ಯಕ್ಚುಲಿ ಹಸಿದ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಹಸಿದಿಲ್ಲ, ಇವು ಪ್ರೆಸೆಂಟ್ ಒಣದಿದೆ, ಪರವಾಗಿಲ್ಲ, ಇದರಿಂದ ಮಾಡ್ಬೋದು. ಮೊದಲಿಗೆ ಒಂದು ಕರೆಂಟ್ ಹೊರಬೇಕು. ಅದರಲ್ಲಿ ಸ್ವಲ್ಪ ಒಳ್ಳೆಣ್ಣೆ ಹಾಕಬೇಕು. ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಕಲರ್ ಟರ್ನ್ ಆದ ತಕ್ಷಣ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕಬೇಕು. ಹಾಕಿಬಿಟ್ಟು ಸ್ವಲ್ಪ ನಂತರ ಕರಿಬೇವು ಏನಿದೆಯಲ್ಲ ಅದು ಹಾಕಬೇಕು. ಕರಿಬೇವು ಅಂತ ಹಾಕಬೇಕು. ನಂತರ ಸ್ವಲ್ಪ ಅರಿಶಿಣ, ಕೊತ್ತಂಬರಿ, ಟೊಮೊಟೊನ ಹಾಕಬೇಕು. ಹಾಕಿಬಿಟ್ಟು ಟೊಮೊಟೊನ ಅಲ್ಲೇ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಹಾಕಿರೋ ಟೊಮಾಟೋನ ಸ್ವಲ್ಪ ಚೆನ್ನಾಗಿ ಒಂದು 2 ನಿಮಿಷದವರೆಗೂ ಅದು ಅಲ್ಲೇ ಬೇಯಿಸಬೇಕು. ಎಣ್ಣೆಯಲ್ಲೇ ಬೇಯಿಸಿದರೆ ಅದು ಒಂದು ಮೆತ್ತಗೆ ಆಗುತ್ತೆ. ಅವರಿಗೆ ಇದು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಚೆಕ್ ಮಾಡ್ತಾ ಇರಬೇಕು, ನೋಡಬೇಕು. ಟೊಮಾಟೊ ಚೆನ್ನಾಗಿ ಕುದ್ದ ನಂತರ, ಅಂದರೆ ಬೇಯಿದ ನಂತರ, ಮೆತ್ತಗಾದ ನಂತರ ಸ್ವಲ್ಪ ಖಾರ ಹಾಕಬೇಕು. ಅದರ ಇದಕ್ಕೆ ತಕ್ಕಂತೆ ಟೊಮಾಟೊ ನಮಗೆ ಎಷ್ಟು ಸಾಂಬಾರು ಬೇಕು ಅದರ ತಕ್ಕಂತೆ, ರುಚಿಗೆ ತಕ್ಕಂತೆ ಖಾರನ ಹಾಕಬೇಕು. ತಕ್ಷಣ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಬೇಕು. ಆ ಖಾರಕ್ಕೆ ತಕ್ಕಂತೆ, ರುಚಿಗೆ ತಕ್ಕಂತೆ ಹಾಕಬೇಕು. ಸ್ವಲ್ಪ ಮಸಾಲೆ, ಮನೆಯಲ್ಲೇ ರುಬ್ಬಿ ಮಾಡಿರುವಂಥ ಮಸಾಲೆಯನ್ನು ಮೇಲ್ಗಡೆ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಕಲಿಸಬೇಕು. ಟೊಮಾಟೊ ಚಟ್ನಿ ಮಾಡ್ತೀವಲ್ಲ, ಆ ರೀತಿ ಇದನ್ನ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಮೃದುವಾಗಿ ಮಾಡಬೇಕು. ಈ ಥರ ಸ್ಪೂನಿಂದನೂ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಬೇಗ ಆಗುತ್ತೆ. ಸ್ಪೂನಿಂದ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ. ಆ ಥರ ಮಾಡಿದಾಗಲೂ ಕೂಡ ಮತ್ತೆ 1-2 ನಿಮಿಷ ಮೇಲೆ ಮುಚ್ಚಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾಕಂದರೆ ಟೊಮಾಟೊ ಎಷ್ಟು ಚೆನ್ನಾಗಿ ಮೃದು ಆಗುತ್ತೆ ಅಂದರೆ ಅಷ್ಟು ಟೇಸ್ಟಿ ಅದು ಹೊರಗಡೆ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಸಾಂಬಾರು ಕೂಡ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ತುಂಬ ಮೃದು ಆಗಬೇಕು. ಎಷ್ಟು ಮೃದು ಆಗಿದೆ ನೋಡಿ, ಇನ್ನೂ ಚೆನ್ನಾಗಿ ಮೃದು ಆಗುವವರೆಗೂ ನಾವು ಇದು ಮಾಡಬೇಕು. ಇದನ್ನು ಟೊಮಾಟೋನ ಕುದಿಸೋಕ್ಕಂತ ನೀವು 4 to 5 minutes ತೊಗೊಳ್ಳೇಬೇಕಾಗುತ್ತೆ. ಅದು ಎಣ್ಣೆಯಲ್ಲೇ ಕುದಿಸ್ಬೇಕು. ಏನು ಟೊಮಾಟೊ ಅಂತ ಸ್ಮೆಲ್ ಬರ್ತಾ ಇದೆ. ಟೊಮಾಟೊ ಚೆನ್ನಾಗಿ ಬೇಯ್ದಾದ ನಂತರ, ಚೆನ್ನಾಗಿ ಮೃದು ಆದ ನಂತರ ಅದಕ್ಕೆ ತಕ್ಕಂತೆ ನೀರನ್ನು ಹಾಕಬೇಕು. ಟೊಮಾಟೊ ಎಷ್ಟಿದೆ ಅಂದರೆ ಅದಕ್ಕೆ ತಕ್ಕಂತೆ ನೀರನ್ನು ಹಾಕಬೇಕು. ನೀರನ್ನು ಹಾಕಬೇಕು, ಆದರೆ ನೀರು ಅತಿಯಾಗಿಯೂ ಆಗಬಾರ್ದು. ಅಷ್ಟೇ ಮೀಡಿಯಮ್ ಆಗಿರಬೇಕು. ತುಂಬ ಹಳಸಾಗಿಯೂ ಆಗಬಾರ್ದು ಸಾಂಬಾರು. ಈಗ ನೆಕ್ಸ್ಟು ಮತ್ತೆ ಇನ್ನೂ ಒಂದು 2 ನಿಮಿಷದವರೆಗೂ ಕುದಿಬೇಕು. ಇದು ಸ್ವಲ್ಪ ಕುದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಟೊಮಾಟೊ ಸಾಂಬಾರು ಕುದೀತಾ ಇದೆ, ಸಖತ್ತಾಗಿ ಕುದೀತಾ ಇದೆ. ಸಾಕು, 1 ನಿಮಿಷ ಈ ಥರ ಕುದ್ರೆ ನೆಕ್ಸ್ಟ್ ತೆಗೆದುಬಿಡಬೇಕು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಈಗ ಸಾಂಬಾರು ರೆಡಿ ಆಗಿದೆ. ಈಗ ಬಾಯ್ಲನ್ನ ಕಡಿಮೆ ಮಾಡಿ ಇದು ಹಾಫೇ ಮಾಡಿಬಿಡ್ಬೇಕು. ನೋಡಿ, ಸಖತ್ತಾಗಿ ರುಚಿಯಾಗಿ ಟೊಮಾಟೊ ಸಾಂಬಾರು ರೆಡಿ ಆಗಿದೆ. ನೋಡೋಣ ಟೇಸ್ಟಿ. ಇವಾಗ ಟೊಮಾಟೊ ಸಾಂಬಾರು ರೆಡಿ ಆಗಿದೆ. ಆ ಟೊಮಾಟೊ ಸಾಂಬಾರು ಈ ರೈಸಲ್ಲಿ ನೆಂಟಿ ಹಾಕ್ತವೆ. ನೋಡೋಣ ಟೇಸ್ಟಿ ಹೇಗಿದೆ ಅಂತ. ಹಬ್ಬ, ನೋಡೋಣ. ಸುಡ್ತಾ ಇದೆ ಸಾಂಬಾರು. ಸೂಪರ್ ಸಕ್ಕತ್ತಾಗಿದೆ. ಸಾಂಬಾರಂತೂ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಕೂಡ ಇದೇ ರೀತಿ ಸಾಂಬಾರನ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಕಡಿಮೆ ಟೈಮಲ್ಲಿ ಆಗುತ್ತೆ. ಭಾಳ ಅಂದರೆ ಒಂದು 10 to 15 ನಿಮಿಷದಲ್ಲಿ ನಿಮ್ಮ ಸಾಂಬಾರು ರೆಡಿ ಆಗಿಬಿಡುತ್ತೆ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಊಟ ಮಾಡಿ, ಬನ್ನಿ ಊಟ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ಹಾಗೆ ನೋಡ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.